ಪ್ರಿಯಾ ಸ್ವಲ್ಪ ಬಿಟ್ಟರೆ ಮಾಯಮ್ಮ ನೀರನ್ನು ಕೊಡ್ಲೆ ಏನು ನಿಲುಗಡೆ ಪಾಪ ಸುಂದರ ನಿನ್ನ ಮೇಲೆ ಆಸೆ ಇಟ್ಟು ಕಂಗೆಟ್ಟು ಬಾಯಿ ಬಿಟ್ಟು ನಿನ್ನ ಮನದ ಇಷ್ಟಾರ್ಥ ಏನ್ ಮಾಡ್ತಾರಲ್ಲ ನಲ್ಲ ನೋಡು ನೋಡು ನನ್ನ ಪ್ರೀತಿ ಅಲ್ಲ ಕಾಂತಿವೀರ ಅಯ್ಯೇ ಸುರಪನ್ನ ಮೋಹದ ರಾಣಿ ನೀನಂಥ ಮಾತಿನ ಕಣಿ ಬ್ರಹ್ಮಚಾರ್ಯ ಹಿಡಿದ ವೈರಾಗ್ಯದ ಅಲ್ಪಭೋಗದ ಸುಖಕ್ಕೆ ಮನ ಬೆಳೆಸಿದರೆ ನಿನ್ನ ಮಾತಿಗೆ ಮನ ಕೊಡಬೇಡಿ ಬಲ್ಲಬೇಡಿ. ನಾನು ಮನಗೊಟ್ಟು ಬಂದಿರುವೆನು. ಆನೆಯ ಮೇಲೆ ಹೋಗುವ ಯೋಗ್ಯತೆಯ ಪಡೆದವನಿಗೆ ಘಾತಪನ ಮೇಲೆ ಹೋಗುವ ಹಾಸ್ಯ ಬರಬದೆ. ಅಂತ ಯೋಗ್ಯತೆಯ ಪಡೆದು ಪರಶಿವನ ಮೆಚ್ಚಿಸುವ ಹಾತುರದಲ್ಲಿರುವ ನಾನು ನಿನ್ನಂತ ಸರಿಗೆ ಮನ ಸೋಲುವವನಲ್ಲ. ನಾನು ಸೋತು ಬಂದಿರುವನಲ್ಲ. ನನ್ನ ರಥ ಕಿತ್ತುಕೊಳ್ಳುವವನಲ್ಲ. ನಿನ್ನ ಮಾತಿಗೆ ಮನ ಸೋಲುವವನಲ್ಲ. ಈ ಮುನೆ ಕೂಡ ತೆರಕ ಪರಮ ಭಾವ ಆಯ್ತಾ ನೋಡಿ ಬಿಡ್ರಿ ನಾ ಏನ್ ಮಾಡೋದು ಹೇಳಿ. ನಾನು ನಿನ್ನನ್ನು ನೋಡಿ ಹುಚ್ಚವಾಗಿ ಬಂದಿರುವೆನು. ನನ್ನ ಹುಚ್ಚನ್ನು ನೆತ್ತಿಗೇರಿಸಬೇಡ. ಪ್ರೀತಿಯನ್ನು ಮಾಡೋರನ್ನ ಬುದ್ಧಿ ಸಂಪನ್ನ. ಐಕ್ಯ ಇಂದ್ರನ ರಾಣಿ ನೀನಿನ್ನು ಸುಮ್ಮನೆ ಬಂದ ದಾರಿಯ ಮುರಿದು ಹಿಂದಕ್ಕೆ ಹೋಗು. ವ್ಯರ್ಥವಾಗಿ ನಾರಿ ನೀನು ಇದೇ ರೀತಿ ಹಠ ಮಾಡಿದ್ದಾದರೆ ನನಗೆ ಪಾಪ ಬಂದರೂ ಚಿಂತೆ ಇಲ್ಲ. ನಿನ್ನ ತಪಸ್ಸಿಗೆ ಇಲ್ಲ ತಂದುಬಿಟ್ಟಿರುವ ನಿನ್ನ ಸಮ್ಮನಿಸಿ ಬಿಡುವೆ. ಬ್ರಹ್ಮಚಾರಿಯ ಬೆಲೆ ಎಂಥದ್ದೆಂಬುದು ಈ ಜಗತ್ತಿಗೆ ತೋರ್ಪಡಿಸುವೆ. ಏನನ್ನು ರೊತ್ತಿಗೇರಿಸದೆ ಸುಮ್ಮನೆ ನಡಿ ನಡಿ ಮೇನಕ ಬಳಿ ಬಳಿ ಸಾರಥೆ ಈ ಮೂರ್ಖ ಸ್ತ್ರೀಯರು ಹೋದರೇನೋ ಇಲ್ಲವೇ ಇಲ್ಲೇ ಬಿದ್ದು ಬರ ಆಡಿದರೇನು. ಇವರ ಬೂಟಾಟಿಕೆಗೆ ಬ್ರಹ್ಮಚಾರಿ ಎಂಬ ಗಟ್ಟಿ ಮನಸ್ಸು ಕರಗದು. ಅದು ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಶಿವಲಿಂಗವನ್ನು ಪೂಜಿಸಿ ಪೂಜೆಗೆ ಕೊಡುವೆನು. ನೋಡಲೇ ಸಾರಥೆ ಜಾಗೃತಿ. ಮೆಚ್ಚಿದೆ ನಿನ್ನ ದೃಢ ನಿರ್ಧಾರವ. ಮೆಚ್ಚಲೇಬೇಕು ಮಿಶ್ರರೇ. ಬ್ರಹ್ಮಚಾರಿ ಎಂದರೆ ನೀನೇ ಸರಿ. ನಿನ್ನನ್ನು ಪರೀಕ್ಷೆ ಮಾಡಿಸಿ ಬಂದ ನಾನೇ ಸೋತೆ, ನೀನೇ ಗೆದ್ದೆ. ಆ ಪರಶಿವನನ್ನು ಮೆಚ್ಚಿ ತ್ರಿಶೂಲವನ್ನು ಪಡೆದು ರಾಮ ಆ ಕಾರ್ತವೀರನನ್ನು ಸಂಹಾರ ಮಾಡು. ರಾಮ ಜಗವೇ ಕೊಂಡಾಡಲಿ ನಿನ್ನ ನಾಮ. ತಪಸ್ಸಿನ ಫಲವ ಏನು ಬೇಕು ನೀನು ಬೇಡವರವ ಕೊಡುವೆನ ನನ್ನ ಕ್ಷಣವ. ದೇವ ಜಗದೀಶ್ವರ ಗಂಗಾಧರ ಉಮಾಮಹೇಶ್ವರ ನಿನಗೆ ತಿಳಿಯದ ವಿಷಯವು ಈ ಭೂಲೋಕದಲ್ಲಿ ಏನಿರುವುದು. ಕ್ಷತ್ರಿಯ ಕುಲ ಹದಮನಾದ ಕಾರ್ತವೀರನು ಅಹಂಕಾರದಿಂದ ಕೊಬ್ಬಿ ಸಜ್ಜನರಂ ಬಾಧಿಸುತ್ತಿರುವನು. ಅವನ ಸಂಹಾರಕ್ಕೆ ಈ ನಿನ್ನ ತ್ರಿಶೂಲವನ್ನು ನನಗೆ ದಯಮಾಡಿ ಪಾಲಿಸು.
ಆ ದುಷ್ಟ ಕಾರ್ತಿವೀರನನ್ನು ಸಂಹರಿಸಿ ಸಜ್ಜನರಿಗೆ ಬಂದ 20 ಪರಿಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೆ ಒಪ್ಪಿಸುವನ ದೇವ. ಇಷ್ಟೇ ಎನ್ನ ಬೆನ್ನ ಭಾವ. ಭಾರ್ಗವ, ಪರಮಾತ್ಮ, ನೀನು ಬೇಡಿದವರು ಸಿದ್ಧಿಯಾಗಲಿ. ಆದರೆ ನಾನು ಹೇಳುವ 2 ವಾಕ್ಯಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟು. ಏನು ಚೆನ್ನಾಗಿ ಹೇಳಿದೇವ. ಈ ಪರಶುವನ್ನು ಯಾರ ಮೇಲೆ ಪ್ರಯೋಗಿಸಿದರೂ ಹಾಗೂ ಹೋಗುವ ಕಾರ್ಯಕಲಾಪಗಳನ್ನು ತಿಳಿದು ಆಲೋಚನೆ ಮಾಡಿ ವಚನವನ್ನು ಕೊಡಬೇಕು. ಭಾರ್ಗವ, ತೆಗೆದುಕೋ ಈ ಪರಶುವ. ಆಗಲಿ ಪರಮಾತ್ಮ, ಎಲ್ಲವದಕ್ಕೂ ನಿನ್ನ ಲೀಲೆಗೆ ಹೊರತು ಈ ಜಗತ್ತಿನಲ್ಲಿ ಮತ್ತೇನಿದೆ. ನಾನಿನ್ನು ಹೋಗಿ ಬರುವನು ದೇವ. ದಿವ್ಯ ಪ್ರಭಾವ ಬಳಿ ಎಲ್ಲ ಈ ಸಾರಥೆ ಪರಮಾತ್ಮನ ಮೆಚ್ಚಿಸಿದನು. ಆತನ ತ್ರಿಶೂಲವನ್ನು ಪರಸವನಾಗಿ ಪಡೆದುಕೊಂಡನು. ಈಗ ನಮ್ಮ ಪಿತಮಾತೆಯರನ್ನು ಕಂಡು ವಂದನೆಯ ಮಾಡಿ ಆ ದುಷ್ಟ ಕಾರ್ತಿವೀರನನ್ನು ಸಂಹರಿಸುವನು. ಈಗ ನನ್ನ ತಂದೆ ತಾಯಿಯ ಹತ್ತಿರಕ್ಕೆ ಹೋಗುವಿನ ಸಾರಥಿ ವಹಿಸಿದ ಜಾಗೃತಿ. ಸಾರಥಿ ಎಲ್ಲ ಪಾಪ ಪರಿಹಾರಕ್ಕಾಗಿ ರೇವ ನದಿಗೆ ತೆರಳಿ ಸ್ನಾನವನ್ನು ಮಾಡಿ ಪೂಜೆ ಮಾಡುವ ಕಾರಣ ಸ್ನಾನಕ್ಕಾಗಿ ರಥವನ್ನು ಬಿಡು ಸಾರಥಿ. ಅತಿ ಜಾಗ್ರತೆ. ಜಾಗ್ರತೆ. ರೇಣುಕದೇವಿ ಕುತ್ಕರೆ ನಮ್ಮ ನಿಮಗೆ ಗದ್ದೆ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಎಂದ ಕಾಲಕ್ಕೆ ತಕ್ಕಂತೆ ತಿಳಿಯಬೇಕು. ಗಂಟು ಯಾರ್ದಾಗಿರ್ಬೋದು. ಈ ನದಿ ದಂಡೆಯ ಮೇಲೆ ಬಂದು ಇದನ್ನು ಬಿಟ್ಟು ಹೋಗಿರ್ಬೋದು. ಇದರ ಗಡುವೆ ನನಗೇತೇ ಬೇಕು. ನನ್ನ ಪತಿದೇವರ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಅಶ್ಯೇ ಪರಮ ಪಾತಕಳೆ. ಮಯಸ್ಪತಿ ನಗರದ ರಾಜನ ಸತಿಯ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡಲು ಬಂದಿರುವೆ. ಕಾರ್ತಿವೀರ, ರೇಣುಕಾ, ನನ್ನ ಮೇಲೆ ಕಳ್ಳತನದ ಅಪರಾಧವನ್ನು ಹೊರಿಸುವೆ. ಸಹಜವಾಗಿ ಹೊರಿಸುವನ ಹೇಳಿ ಕೇಳು. ಚೆನ್ನಾಗಿ ಹೇಳು. ಚೋರತನದಿ ನಿಂದ ಹೊರಿದೆಯೇ, ಚೋರತನದಿ ನಿಂದ ಹೊರಿದೆಯೇ. ಈ ಆಭರಣವನ್ನು ಕಳುವು ಮಾಡಲಿಕ್ಕೆ ಬಂದವಳಲ್ಲ ನಾನು. ಇದಕ್ಕಿಂತ ಶತಪಾಲು ಬಾಳುವ ಆಭರಣವನ್ನು ನನ್ನ ತಂದೆ ಅರಮನೆಯಲ್ಲಿ ಕಂಡಳು ನಾನು. ಕಾರ್ತಿವೀರ, ಇನ್ನೊಮ್ಮೆ ಆರ್ದರು ಅಂತ ನೋಡಿಯ. ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಂಡಿರುವೆಯ. ನಿನ್ನ ಕುಟಿಲ ಬುದ್ಧಿಗೆ ಬೆಂಕಿ ಹಚ್ಚಲಿ. ನಿನ್ನಿಂದ ಹೊರಟು ಹೋದ ಚೋರಿ ಮಾರಿ ಇದು ನಿನ್ನ ಮುಂದಿನ ದಾರಿ. ಇದು ದೊಡ್ಡಾಟ. ದಾವಣ ಮ್ಯಾನೇಜರ್ ಅರ್ಜೆಂಟಾಗಿ ಬರ್ಬೇಕು. ನಿನ್ನ ಮೇಲೆ ನೋಡುವ ಕೇಸ. ಏ ತಮ್ಮ ಚೇರ್ ಕೊಡೆ. ಆ ಚೇರ್ ಕೊಡ. ಈ ಊರಾಗ
ತಾಯಂದ್ರು ಕೂಡ ಹಂಗೆ ಬೆಲೆ ಕೊಟ್ಟು ಕುಂತಾರೆ ಪಾಪ. ನಾವೇನು ಎಷ್ಟಪ್ಪ ಟೀ ಕುಡಿಯೋನು, ಅವ್ರು 2 ರೂಪಾಯಿ ನಸ್ಬಿಲ್ ಕೂಡ ತಿಕ್ಕಿಲ್ಲ ಪಾಪ. ಇವು 3 ಸಲ ರೇಣುಕೆ ಅಂತ ಕೂಗುದೊಳಗಾಗಿ ನನ್ನ ಪೂಜೆಗೆ ಜಲವನ್ನು ತರಬೇಕಂತ ಹೇಳಿದರು. ಈಗ ನೋಡಿದ್ರೆ ಶುದ್ಧಿಯಾದ ಆದಿ ಶಿಶುನು ಎತ್ತಲು ಮಾಯವಾದನು. ನನ್ನ ತುಂಬಿದ ಕೊಡವು ಹೊರಟು ಹೋಯಿತು. ನನ್ನ ಪತಿ ದೇವರು ಕೇಳಿದ್ರೆ ಏನೆಂದು ಹೇಳಲಿ. ಆಗಲಿ ಅವರ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳಲು, ಸ್ವಾಮಿ ನಿಮ್ಮ ಪಾದಗಳ ಮೇಲೆ ರೇಣುಕಾ ಆಶ್ರಮದಲ್ಲಿ ಅಲ್ಲೇ ನಿಲ್ಲ ಸಂಚಲಾಕಿ ಬಲ್ಲೆ ನಿನ್ನನು ನಿನ್ನ ಹೇಳ ಅಲ್ಲೇ ನಿಲ್ಲ ಸಂಚಲಾಕಿ ಬಲ್ಲೆ ನಿನ್ನನು ನಿನ್ನ ಹೇಳ ನಿನ್ನ ಹೇಳ ಗುಣವನ್ನು ಬಿಡಲಿಲ್ಲ ಕಾಮರಾಜ ದುರ್ಲತನವನು. ಬಿಡಲಿಲ್ಲ ಕಾಮರಾಜ ದುರ್ಲತನವನು. ಅಲ್ಲೇ ನಿಲ್ಲ ಸಂಚಲಾಕಿ ಬಲ್ಲೆ ನಿನ್ನನು ನಿನ್ನ ಹೇಳ ಗುಣವನ್ನು ನಿನ್ನ ಹೇಳ ನೀನು ಬರುವ ಹಾದಿ ನಾನು ಕಾದು ನೋಡಿದೆ, ಪೂಜೆಗಾಗಿ ತರುವ ಬೆಲ್ಲ ಕೊಡಲು ಬಂದಿದೆ. ನೀನು ಬರುವ ಹಾದಿ ನಾನು ಕಾದು ನೋಡಿದೆ, ಪೂಜೆಗಾಗಿ ತರುವ ಬೆಲ್ಲ ಮನಸ್ಸು ತಡೆಯದೆ ಕಾಮ ಮಗನ ತುಂಬಿದೆ. ಮನಸ್ಸು ತಡೆಯದೆ ಕಾಮ ಮಗನ ತುಂಬಿದೆ. ಪತಿ ಸೇವೆ ಮಾಡಲಾಗದೆ ನಿನಗೆ ಕೇಳುತ್ತ, ಪತಿ ಸೇವೆ ಮಾಡಲಾಗದೆ ನಿನಗೆ ಕೇಳುತ್ತ. ಅಲ್ಲೇ ನಿಲ್ಲೆ ಸಂಚಲಾಕಿ ಬಲ್ಲೆ ನಿನ್ನನು ನಿನ್ನ ಹೇಳ ಗುಣವನ್ನು ನಿನ್ನ ಹೇಳ ಗುಣವನ್ನು. ರೇಣುಕಾ, ಪ್ರತಿದಿನವೂ ತರುವ ಮರಳಿನ ಕೊಡದ ಜಲವು ಈಗೆಲ್ಲಿ ಹೋಯಿತು? ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ನನ್ನ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ತು ನಾನೆಂದು ಬಯಸಲಾರೆನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಎಲ್ಲಿ ಹೋಯಿತು? ನೀನು ಪತಿವ್ರತೆಯೇ? ಈಗ ನನ್ನ ಪಾದ ಮುಟ್ಟಲಿಕ್ಕೆ ನಿನ್ನ ಅರ್ಹತೆ ಇಲ್ಲ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಇಲ್ಲಿಂದ ಹೊರಟು ಹೋಗು. ಸ್ವಾಮಿ, ಅನುವೊಂದು ಅನುವು ಅಪರಾಧವಾಗಿರಬಹುದು. ಹಿರಿದ ಧರ್ಮ ಬಿಡೋಳಲ್ಲ, ಸ್ತ್ರೀ ಧರ್ಮ ಮರ್ತಿಲ್ಲ. ಸ್ತ್ರೀ ಧರ್ಮ ಮರ್ತರು ಮಾತಿಗೇಡಿ ನಾನಾಗಿಲ್ಲ ಸ್ವಾಮಿ. ಇಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ನೀವು ನನ್ನ ಕ್ಷಮಿಸಿ ಅಂತ ಹೇಳುವವರೆಗೂ ನಿಮ್ಮ ಪಾದಗಳನ್ನು ಬಿಡಲಾರೆ. ಮತಿಹೀನರೇ, ಕ್ಷಣಿಕ ಸುಖಕ್ಕಾಗಿ ಮನಸ್ಸೋತು ಸತಿಧರ್ಮ ಮೀರಿ ನಡೆದೆಯ ಚಂಚಲದಂದು ದೇಹಕ್ಕೆ ಮಳ್ಳಿ ಅಂಟಿಸಿಕೊಂಡೆಯ ಸಾರ್ವಭೌಮ ದಂಪತಿಯ ಉದರದಲ್ಲಿ ಚಲಿಸಿ ಸರ್ವ ಸುಖ ಭೋಗವನ್ನು ಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾತ್ವಿ ಶಿರೋಮಣಿಯಂತೆ 3 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ದನಕನಕದ ಮೇಲೆ ಮತ್ತೊಂದು ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ರೇಣುಕಾ, ಮತ್ತೊಂದು ಅವಳ ಮೇಲೆ ಆಸೆ ಪಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದ ಮೂರ್ಖಳೇ, ಪರಮ ಘಾತಕಳೇ. ಯಾವ ತಪ್ಪನ್ನು ಮಾಡದ ನನಗೆ
ಮಾತ್ರಕ್ಕೆ ಈಗ ಮಾತ್ರಕ್ಕೆ ಮೈಲಿಗೆ ಆಗೋದಾದ್ರೆ ಕ್ಷೀಣ ನೋಡುವ ಕಣ್ಣುಗಳಿಗೆ ಕೇಳುವ ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ಕೊಡುವಿರಿ ನೀವು? ಎಲ್ಲ ಬಲ್ಲವರಾದ ನೀವು ಈ ರೀತಿ ಮಾತನಾಡೋದೆ ಮಕ್ಕಳಾದ ಮೇಲೆ ಇಂಥ ದುರ್ಬುದ್ಧಿ ನಿನಗೆ ಯಾತ್ರೆಗೆ ಬಂದಿದ್ದು ಏನಕ್ಕ ಎಂದು ಕೇಳಿದ್ರೆ ಇದಕ್ಕೆ ನಾನೇನಿದೆ ಹೇಳಿ ಸ್ವಾಮಿ? ಇಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ. ನೀವು ನನ್ನನ್ನು ಕ್ಷಮಿಸಿದ್ದೆಂದು ಹೇಳುವವರೆಗೂ ನಿಮ್ಮ ಪಾದಗಳನ್ನು ಬಿಡಲಾರೆ, ಬಿಟ್ಟು ಹೋಗಲಾರೆ ಸ್ವಾಮಿ. ಮೂರ್ಖಳೆ, ನಿನಗೆ ಘೋರವಾದ ಶಾಪ ಕೊಡಬೇಕು ಸ್ವಾಮಿ. ಸ್ವಾಮಿ ಎಂದು ಸ್ವಾಭಿಮಾನದ ಮಾತುಗಳನ್ನು ಆಡಬೇಡ. ಸುಖದ ಸುಪ್ಪತ್ತಿಗೆ ತುಪ್ಪದಲ್ಲಿ ಕೈ ತುತ್ತಿದ ನಿನಗೆ ಏನು ಗೊತ್ತಾಗಬೇಕು? ಸತ್ಕರ್ಮದಲ್ಲಿ ಹುಂಡು ಹೊಟ್ಟೆ ತುಂಬ ತಿರುಗಾಡುವ ನಿನಗೆ ಸತಿ ಎಂದರೇನು, ಪತಿ ಎಂದರೇನು, ಸತಿ ಧರ್ಮದ ಗೊತ್ತಾಗಬೇಕಲ್ಲವೇ ನಿನಗೆ? ರೇಣುಕ, ನಿನಗೆ ಘೋರವಾದ ಶಾಪ ಕೊಡಬೇಕು. ರೇಣುಕ, ನನ್ನ ಮನದಾಸೆ ನಿರಾಸೆ ಮಾಡಿದೆಯಾ? ಇನ್ನು ಮುಂದೆ ನನ್ನ ಪಾದಗಳನ್ನು ಮುಟ್ಟಬೇಡ, ಇಲ್ಲಿಂದ ಹೊರಟು ಹೋಗು. ಅನಸೂಯಂತೆ ನೀನು ಪತಿವ್ರತೆ ಆದರೂ ಅಹಲ್ಯಂತೆ ಅವಿವೇಕಿಯಾದ ಮೂರ್ಖಳೇ, ಪರಮ ಸ್ವಾಮಿ ಹೊರಟು ಹೋಗಿ ನೋಡಿ ಸ್ವಾಮಿ ನನ್ನನ್ನು. ಸ್ವಾಮಿ, ಸತ ಅನಸೂಯ ಅರುಂಧತಿಯಂತೆ ನಾನು ಒಂದು ಹೆಣ್ಣಲ್ಲವೇ? ಈ ರೀತಿ ನನಗೆ ಶಿಕ್ಷೆ ಕೊಟ್ಟು ನಿನಗೆ ಏಕೆ ಮನಸ್ಸು ಬಂತು? ಇಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ಅವರಂತೆ ನಾನು ಒಂದು ಹೆಣ್ಣಲ್ಲವೇ? ನನ್ನ ಕ್ಷಮಿಸಿಬಿಡಿ. ದುರಾತ್ಮಳೆ, ನನ್ನ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನನ್ನನ್ನು ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕೊಂಡೊಯ್ಯಬೇಕೆಂದಿದ್ದೆ. ರೇಣುಕ, ನಿನಗೆ ಘೋರವಾದ ಶಾಪ ಕೊಡಬೇಕು. ತೆಗೆದುಕೋ ನಿನ್ನ. ಎಚ್ಚರ ಓ ನಾರಿ ಎಚ್ಚರ, ನಿತ್ಯ ಮಾತನಾಡಬೇಡ ಎಚ್ಚರ. ಎಚ್ಚರ ಓ ನಾರಿ ಎಚ್ಚರ, ನಿತ್ಯ ಮಾತನಾಡಬೇಡ ಎಚ್ಚರ. ಎಚ್ಚರ ನಿನ್ನ ಆಶೀರ್ವಾದದಿಂದ ಕೈಲಾಸನಾಥನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡನು. ಆಸನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವನು. ಈ ನಿನ್ನ ಮಗ ಪರಶುರಾಮನನ್ನ ಅಮ್ಮ ಮಾತೆ, ಏನಿದು ನಿನ್ನ ಮನದ ವ್ಯತೆ? ನೀನು ಕಣ್ಣೀರು ಸುರಿಸುವ ಕಾರಣವೇನು ಜನನಿ? ಸಂಖ್ಯೆ ಪಡೆದಾಯಿರಿ. ರಾಮ, ಅಮ್ಮಯ್ಯ, ಯಾತಕ್ಕಾಗಿ ಅಳುತ್ತಿರುವೆ ಅಮ್ಮಯ್ಯ ಎಂದು ನನ್ನನ್ನು ಕೇಳೋದಕ್ಕಿಂತ ಇಲ್ಲಿ ನಿಂತ ನೀನು ಎತ್ತಪ್ಪನ ಹೋಗ್ಬೇಡ ಪಾಪ, ಹೋಗ್ಬೇಡ. ನನ್ನನ್ನು ಕೇಳಬೇಡ ರಾಮ, ನನ್ನನ್ನು ಕೇಳಬೇಡ. ಕಾರ್ತಿವೀರ ಹೋಗ್ಬೇಡಪ್ಪ, ಹೋದ್ರೆ ಆಟ ನಿಂತ್ಕೊಂಡ್ಬಿಡ್ತೆ.
ನೀವು 2 ಗಂಟೆ ತಕನ ಆ ಸಭೆನೇ ನಡೆಸಿಬಿಡ್ತಾರೆ. ಇಲ್ಲಿ ನಮ್ಮ ಆಸಕ್ತಿ ಆಡ್ದಾಗ ಮತ್ತೆ ನೀವು ಕೋಪವನ್ನು ತಾಳಿರುವ ಕಾರಣವೇನು? ನಿನಗೆ ಎದುರಾದ ಹದಮರು ಯಾರು? ಎನ್ನ ಮುಂದೆ ಮಳೆ ಅವರ ಶಿರವನ್ನು ಧಳಗಿಳಿಸಿ ಬಿಡುವ ಪಿತನೇ ಆಜ್ಞೆ ಎಂಬುದಾದರೆ ರಾಮ, ಅಪ್ಪಯ್ಯ ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢವಾದ ಮನಸ್ಸಿರಬೇಕು. ಪಿತನೇ ರಾಮ, ಗಂಡದಲ್ಲಿ ಗಂಡು ಗಲಿಗೀತರು ಈ ಪರಶುರಾಮನ ದೃಢಬಲದಲ್ಲಿ ನಿನಗೆ ಹನುಮಾನವೇ ತಂದೆ. ರಾಮ, ಅಪ್ಪಯ್ಯ ಗಂಡದೆ ಗಂಡುಗಲಿ ರಾಮ, ಹಾಗಾದರೆ ಪ್ರತಿಜ್ಞೆ ಮಾಡುವೆಯ ತಂದೆಯ ಮಾತನ್ನು ಮೀರುವುದಿಲ್ಲವೆಂದು. ಅಪ್ಪಯ್ಯ ರಾಮ, 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ನನಗೆ ಪರಸು ಕಟ್ಟ ಕಳಿಸಿದ ಆ ಪರಮೇಶ್ವರನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯಂ ನೆರವೇರಿಸುವನೆಂದು ಪ್ರತಿಜ್ಞೆಯ ಮಾಡುವನ ತಂದೆ ಹೇಳನ್ನು ಮುಂದೆ. ರಾಮ, ಅಪ್ಪಯ್ಯ ರಾಮ, ಅಪ್ಪಯ್ಯ ಹಾಗಾದರೆ ಈ ಚಿರವ ಹರಗಡೆದು ಬಿಡಲಿನ ತಾಯಿ ಹೆಸರ. ಅಯ್ಯೋ ಶಿವ ಶಿವ ಕೈಲಾಸವಾಸ ಈಶ ಮಹೇಶ, ಇಂದು ನಾನಂಥ ಪ್ರತಿಜ್ಞೆಯ ಮಾಡಿದೆ. ದೇವ ಪರಮೇಶ್ವರ, ನಿನ್ನ ಪರುಸವನ್ನು ತಂದು ನನಗೆ ಒಪ್ಪಿಸುವ ಮೊದಲು ನಿನ್ನ ಮಾತೆಯ ಶಿರ ತರಿಯುವ ಸಮಯ ಬರುವುದು ಎಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ. ಭೂದೇವಿಯೇ, ಪಡೆದ ಮಾತೆಯ ಶಿರವು ತರಿಯುವುದು ಎಣ್ಣಾದ ನಿನ್ನ ಮನಕ್ಕೆ ಒಪ್ಪಿತೆ. ಎಲ್ಲ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಿಲೊಂದು ಬಡಿದು ಎನ್ನ ಶಿರಕ್ಕೆ ಬಡಿದು ನಾನೇಕೆ ಸಾಯಲಿಲ್ಲ. ಅಯ್ಯೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡು ಎಂದೆಯಲ್ಲ ಆ ಅಮರವಾಣಿ ಇಂದು ಸತ್ಯವಾಯಿತು. ನನ್ನ ಕರಕ್ಕೆ ನೀನು ಕೊಟ್ಟ ತ್ರಿಶೂಲವೇ ಎಂಬ ವಂಶಕ್ಕೆ ಮೂಲವಾಯಿತು. ಎತ್ತ ತಾಯಿಯ ಶಿರ ತರಿಯುವುದು ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಒತ್ತು ಸಾಕಿಸಲು ಮಾತೆಯ ಕತ್ತು ಕತ್ತರಿಸುವ ಮಗನಿದ್ದರಬಲಿ. ಅಯ್ಯೋ, ಈ ಜಗದೊಳಗೆ ಮಾತೃದೇವೋ ಭವ ಎಂಬ ವೇದ ಪುರಾಣಗಳು ಸಾರುತ್ತಿರುವವು. ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಯ ಬೆಲೆ ಹೆಚ್ಚು. ಒತ್ತ ಭೂಮಿ ಬೆತ್ತ ತಾಯಿ ಒಂದೇ. ಅಹೋ ಜನನಿ, ನಾನು ಈ ಪರಶುವಿನಿಂದ ನಿನ್ನ ರುಂಡವನ್ನು ನಾನು ಖಂಡಿಸಬಹುದೇ? ಮಾತೆ ಸಹಿಸಲಾರೆ ಎನ್ನ ವ್ಯಥೆ. ಇದಂಥ ದುರ್ಘಟನೆ ಬಂದೊದಗಿತು. ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯಿತು. ಅಮ್ಮಯ್ಯ, ನೀನೇ ಹೇಳು ನನಗೆ ಧೈರ್ಯ. ರಾಮ, ಹೇಗೆ ಮೌನವಾದೆ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯ್ತು ರಾಮ? ತೋರಿಸಿ ನಿನ್ನ ಪರಾಕ್ರಮ. ಅಮ್ಮಯ್ಯ, ರಾಮ, ಅಂದು ತಾಯಿಗೆ ಕೊಟ್ಟ ಮಾತಿನಂತೆ ನಿನ್ನ ಪರುಷನಿಂದ ನಿನ್ನ ಶಿರವನ್ನು ಕಡಿಸಿ, ಇಂದು ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನಿನ್ನ ಹೆತ್ತ ತಾಯಿ ಶಿರವನ್ನು ಆರಿಸು. ಈಗ ನಿನ್ನ ಹೆತ್ತ ತಾಯಿ ಸಿದ್ಧಳಾಗಿರಲು ಆರಿಸು ಎನ್ನ ಶಿರವನ್ನು. ರಾಮ, ಆಗಲಿ ತಂದೆ, ನಿನ್ನ ಆಜ್ಞೆಯ ನಡೆಸುವನೆಂದು ತಡವೇಕೆ ರಾಮ? ತಂದೆಗೆ ಕೊಟ್ಟ ವಚನವನ್ನು ಪಾಲಿಸು. ಆಗಲಿ ತಂದೆ, ನಿನ್ನ ಆಜ್ಞೆಯ ಪಾಲಿಸುವನೆಂದು ಪ್ರತಿಜ್ಞೆಯ ಮಾಡುವನು ಬಿದನೆ ಸದ್ಬುದ್ಧಿ ಸತ್ಯ ಸಾಧಕನೇ. ಚಂದ್ರಚೂಡ ಮದನಾಂತಕ ಶೂಲ ಬಾಣೆ ಗಿರೀಶ ಗಿರಿಜೇಶ ಮಗೇಶ ಶಂಭೋ ಪಾರ್ವತಿ ಹೃದಯ ವಲ್ಲಭ ಚಂದ್ರಮ ಹರ 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 ಮಹಾ. ಅಹೋ ತಂದೆ ರಾಮ, ನಿನ್ನ ಆಜ್ಞೆಯ ನೆರವೇರಿಸಿ ಬಂದೆ. ಮೆಚ್ಚಿದ ರಾಮ ನಿನ್ನ ಪರಾಕ್ರಮಕ್ಕೆ. ಮೆಚ್ಚಲೇಬೇಕು ಅಪ್ಪಯ್ಯ. ನಿನಗೆ ಯಾವ ವರ ಬೇಕೆಂದು? ಅಪ್ಪಯ್ಯ, ರಾಮ, ಪ್ರತಿಜ್ಞೆ ಮಾಡಿವೆಯಾ? ನಾನು ಕೇಳಿದ ವರಗಳನ್ನು ಕೊಡುವನೆಂದು. ಕೇಳುತ್ತಾನೇನೆ ನಿನ್ನಿಷ್ಟದ ಬೇಗನೆ. ಪಿತನೇ, ಹಾಗಾದರೆ ಪ್ರತಿಜ್ಞೆ ಮಾಡುವಿರಾ? ನಾನು ಕೇಳಿದ ವರಗಳನ್ನು ಕೊಡುವನೆಂದು. ಆಯ್ತು ಮಗನೇ, ಕೇಳು.
ಓ ಅಪ್ಪಯ್ಯ ಮರಳು ಎನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿಮ್ಮ ಕ್ರೋಪಾಗ್ನಿಯಂ ದಗ್ಗಹಿಸಿ ಪುನಃ ನಮ್ಮ ಅಣ್ಣಂದಿರ ನಮ್ಮ ಜೀವದಿಂದ ಎಬ್ಬಿಸಬೇಕು. ಮೂರನೆಯ ವರವಾಗಿ ನಿಮ್ಮ ಕ್ರೋಪಾಗ್ನಿಯಂ ಬಿಟ್ಟು ನೀವು ಶಾಂತ ಚಿತ್ತರಾಗಿಸಿಕೊಳ್ಳಿ ಈ ವರಗಳನ್ನು ಬೇಗವೇ. ಏನು ರಾಮ, ಅಪ್ಪಯ್ಯ ನಿನ್ನ ತಾಯಿಗೆ ಮರುಜೀವ ಕೊಡಬೇಕೆ? ಹೌದು ಜನಕ. ಆಗಲೇ ಮಗನೇ, ನಿಷ್ಠಾರ್ಥ ಈಡೇರಿ. ರಾಮ, ಕರುಳಿನ ತಾಯಿಯನ್ನು ಎದ್ದು ಬರುವಳು. ಅವು ಅಮ್ಮ ಎನ್ನ ಜನ್ಮದಾತೆ ಪಿತನ ತಪೋಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗ ಬಂದ ಅಪರಾಧವನ್ನು ದೂರ ಮಾಡು ಮಾತೆ ಪರಮ ಪತಿವ್ರತೆ. ಬಂದೆ ರಾಮ, ಬಂದೆ ರಾಮ. ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನಿನ್ನ ಪುರುಷನಿಂದ ಸೊಳ್ಳು ಕಡಿಸಿ ನಾಳೆ ನಿನಗೆ ಮುತ್ತಿದ ತನವನ್ನು ಕೊಟ್ಟೆ. ಸ್ವಾಮಿ, ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವೆ. ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಚಿರಕಾಲವಿರಲಿ ನಿನಗೆ ಸರ್ವ ಸುಖ. ಅಪ್ಪಯ್ಯ ರಾಮ, ಅಪ್ಪಯ್ಯ ರಾಮ ಮತ್ತು ಎನ್ನ ಎತ್ತಮಳಾದ ರೇಣುಕಾದೇವಿ ರಾಮ, ನಿಮ್ಮಲ್ಲಿ ಈ ನಿಮ್ಮ ಕಂದನ ವಿಜ್ಞಾಪನೆ ಏನೆಂದರೆ ಪಿತನ ಅಗ್ನಿಗೆ ಚುಚ್ಚಿ ಭಾರತಂತೆ ತಾಯಿಯಂ ಕೊಂದ ಪಾಪದ ಪ್ರಾಯಶ್ಚಿತಕ್ಕಾಗಿ ಭೂಪ್ರದಕ್ಷಿಣೆ ಮಾಡಿ ಬರಬೇ. ಆದ ಕಾರಣ ಈ ನಿನ್ನ ಮಗನಿಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿರಿ. ಜನನಿ ಜನಗರೇ, ದೇವದಾಸರು ಬರೇ. ಹೋಗಿ ನಿನಗೆ ಜಯವಾಗಲಿ ಸರ್ವತ್ರ. ಕಾರ್ತಿವೀರ ಕಾರ್ತಿವೀರ. ಜಯ ಜಯ ಗುರುವರ ಕರುಣಾ ಸಾಗರ, ಜಯ ಜಯ ಗುರುವರ ಕರುಣಾ ಸಾಗರ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಜಯ ಸಾರಿಯಾದನು. ಈ ವಿಷಯವನ್ನು ತಿಳಿಸುವುದಕ್ಕೆ ನಮ್ಮ ತಾಯಿಯಾದ ರೇಣುಕೆಯ ಹತ್ತಿರ ಹೋಗುವನು. ಜಾಗೃತಿಯಿಂದ ನಮ್ಮ ಆಶ್ರಮಕ್ಕೆ ರಥವನ್ನು ಬಿಡು ಸಾರಥೆ.